ಪಂಚಮಿ ಹಬ್ಬಕ್ಕೆ ಹಾಕೊಂಡ್ಮೇಲೆ ಇವಾಗ ನೋಡೋಣ ಅಂದ್ಕೊಂಡ್ರೆ ಹೆಲ್ಮೆಟ್ಟೇ ಇಲ್ಲ. ಸೂಪರಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ರು. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮ್ಮುರೆಡ್ಡಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಪಂಚಮಿಯ ಒಂದು ರೊಟ್ಟಿ ಹಬ್ಬದ ದಿನ ಎಲ್ಲರಿಗೂ ಶುಭಾಶಯನ ತಿಳಿಸೋಕೆ ಇಷ್ಟಪಡ್ತೀನಿ. ಬ್ಯಾಂಗ್ಳೂರ್ ಸೈಡ್ ಯಾರು ಮಾಡ್ತಾರೋ ಗೊತ್ತಿಲ್ಲ. ಇವತ್ತಿನ ದಿನ ನಮ್ಮೂರ ಕಡೆ ಎಲ್ಲ ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ. ಸೊ ಇವತ್ತು ರೊಟ್ಟಿ ಪಂಚಮಿ ಆ್ಯಂಡ್ ನಾಳೆ ಹಾಲು ಎರೆಯೋ ಪಂಚಮಿ ಅಂತ ಹೇಳ್ತಾರೆ, ನಾಗರ ಪಂಚಮಿ. ಸೊ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ತಲೆ ಸ್ನಾನ ಬೇಗ ಮುಗಿಸ್ಕೊಂಡು ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಎಲೆಕೋಸು ಪಲ್ಯ ಮಾಡ್ತಾಯಿದ್ದೆ, ಅದನ್ನು ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಓಕೆ, ಫಸ್ಟು ಎಲೆಕೋಸನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತೀರಲ್ವ. ಸೊ ಹೆಚ್ಚಿಟ್ಕೊಂಡ್ಮೇಲೆ ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು, ಆಯಿತಾ. ಅದಕ್ಕಿಂತ ಮುಂಚೆ ಕಡಲೆಬೇಳೆ ಏನಿರುತ್ತೋ ಅದನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಬೇಕು, ಒಂದು ಹಾಫ್ ಆನ್ ಅವರ್ ಇಡಬೇಕು, ಆಯಿತಾ. ಸೊ ಇಟ್ಟಾದಮೇಲೆ ನೆಕ್ಸ್ಟು ಸ್ವಲ್ಪ ನೀರು ಕುದಿ ಬರುತ್ತಲ್ವ. ಸೊ ಆವಾಗ ಅದನ್ನು ಹೂಕೋಸನ್ನ ಎಲೆಕೋಸನ್ನ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಇವಾಗ ನಾನು ತೋರಿಸಿ ಈ ಥರ, ಆಯಿತಾ. ಇದು ನೀರಲ್ಲಿ ಒಂದು ಸ್ವಲ್ಪ ಡ್ರೈ ಆಗ್ತಾ ಇರಬೇಕು, ಆಯಿತಾ. ಸ್ವಲ್ಪ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಹಾಗಾಗಿ ನೀರಲ್ಲಿ ಒಂದು ಸ್ವಲ್ಪ ಕುದಿಬೇಕು, ಆಯಿತಾ. ಇದನ್ನು ಆಮೇಲೆ ನೆಕ್ಸ್ಟು ನೀರನ್ನ ಎಲ್ಲ ಬಸ್ಕೊಂಡು ಬಿಡಬೇಕು. ಓಕೆ, ಒಗ್ಗರಣೆ ಕೊಟ್ಟರೆ ಮುಗೀತು ಅಷ್ಟೇ. ತೋರಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟು. ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಇದನ್ನು ನೀಟಾಗಿ ಹಿಂಗೆ ಬೇಯಿಸಿ ನೀರೆಲ್ಲ ತಗೊಂಡ್ಬಿಡ್ಬೇಕು. ಆಮೇಲೆ ಇದು ಬೇಯಿಸ್ಕೊಂಡಿರೋದ್ಮೇಲೆ ಒಂದು ಸರಿ ವಾಶ್ ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಇವಾಗ ಒಗ್ಗರಣೆ ಕೊಟ್ಕೋಬೇಕು, ಇಲ್ಲಿ ಚಪಾತಿ ಮಾಡ್ಕೋಬೇಕು. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ತಲೆ ಸ್ನಾನ ಮಾಡಿ ಒಣಸ್ಕೊಳ್ಳೇ ಇಲ್ಲ, ಹಾಗೆ ಹೊರಟೆ, ಟೈಮ್ ಆಯಿತು. ಸೊ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ನಾನು ಏನು ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಏನು ಮಾಡ್ತೀನಿ ಅಂತಂದರೆ, ನಾನು ಕೂಡ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇಟ್ಸ್ ಮೀನ್ ಲಡ್ಡು. ಸೊ ನಾನೇನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಇವತ್ತು ಹೇಳ್ತೀನಿ. ಓಕೆ, ಲೆಟ್ಸ್ ನಾನು ಮಾಡ್ತಿರೋದು ಒಂದೇ ಒಂದು. ಓಕೆ, ಅದು ಯಾವುದು ಏನು ಅಂತ ತೋರಿಸ್ತೀನಿ. ಹೆಲ್ಮೆಟ್ ಆ್ಯಕ್ಚುಲಿ ಕಳೆದೋಯ್ತು. ನಾನು ಆ್ಯಕ್ಚುಲಿ ನಿನ್ನೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೆಲ್ಮೆಟ್ ತೊಗೊಳ್ಳೋಣ ಅಂದ್ಕೊಂಡಲ್ಲ. ಸೊ ಆ ಹೆಲ್ಮೆಟ್ ಬೆಳಗ್ಗೆ ಎದ್ದು ಆಫೀಸಿಗೆ ಬರುವಾಗ ನೋಡೋಣ ಅಂದ್ಕೊಂಡ್ರೆ ಹೆಲ್ಮೆಟ್ಟೇ ಇಲ್ಲ, ಓಕೆನಾ. ಸೊ ಹಾಗಾಗಿ ಇವತ್ತು ಹೆಲ್ಮೆಟ್ ತೊಗೊಳ್ಳಲ್ಲ. ಆ್ಯಂಡ್ ಆಲ್ಸೋ ಇವತ್ತು ನಾವು ಬೇಗ ಹೋಗ್ತಿದ್ದೀವಿ ಗೈಸ್. ಬೇಗ ಅಂತಂದರೆ ಇಟ್ಸ್ ಆಲ್ರೆಡಿ 6 o'clock. ಓಕೆ, ಸೊ ಬೇಗ ಹೊರಡ್ತಾ ಇದ್ವಿ. ಓನ್ಲಿ ದ ರೀಸನ್ ನಾಳೆ ಪಂಚಮಿ ಹಬ್ಬ ಅಂತ. ಸೊ ನಮಗೆ ದೇವ್ರ ಪೂಜೆಗೆಲ್ಲ ನಾನು ಅರೇಂಜ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಬೇಗ ಹೋಗ್ತಾ ಇರೋದು, ಓಕೆನಾ. ಹೋಗ್ಬಿಟ್ಟು ಇವಾಗ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ತೊಗೋಬೇಕು. ಲೈಕ್ ನಾಳೆ ಪೂಜೆಗೆ ಏನು ಬೇಕೋ ಆಲ್ಮೋಸ್ಟ್ ಎಲ್ಲ ತೊಗೊಂಡಾಯಿತು. ಓಕೆ, ಇವಾಗ ಬಿಡಿ ಹೂವು ತೊಗೋಬೇಕು. ಮಳೆ ಜೋರ ಬರ್ತಿದೆ, ಹೋಗೋಣ. ಇವಾಗ ಪೂಜೆಗೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಬಂದಾಯಿತು, ಇಟ್ಟಿತ್ತು. ಪೂಜೆ ಸಾಮಾನುಗಳು ಆಲ್ಮೋಸ್ಟ್ ತಂದು ಇಟ್ಟಾಯಿತು. ಇವಾಗ ನೆಕ್ಸ್ಟು ಉಂಡೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಇವಾಗ ತಾನೇ ಜಸ್ಟು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಉಂಡೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನಾನು ಬೇಸನ್ ಉಂಡೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ಟೈಮ್ ಹೋದ ವರ್ಷ ಊರಲ್ಲೇ ಮಾಡಿದ್ವಿ, ಓಕೆನಾ. ಹಾವೇರಿಲೇ ಮಾಡಿದ್ದು ಪಂಚಮಿ ಹಬ್ಬ ಎಲ್ಲ ಎಟ್ ಎ ಟೈಮ್ ಬಂದುಬಿಟ್ಟಿತ್ತು. 1 day 2 day ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಪಂಚಮಿ, ಆಮೇಲೆ ರಕ್ಷಾಬಂಧನ ಆ್ಯಂಡ್ ಆಲ್ಸೋ ಗಣಪತಿ. ಸೊ ಇದೆಲ್ಲ ಒಟ್ಟಿಗೆ ಬಂದುಬಿಟ್ಟಿತ್ತು ಲಾಸ್ಟ್ ಟೈಮ್. ಸೊ ಹಾಗೇನಿರಲಿಲ್ಲ. ಈ ಸರಿ ಮದುವೆ ಆದಮೇಲೆ ಫಸ್ಟ್ ಟೈಮು ನಾನು ಸೊ ಮನೆಯಲ್ಲೇ ಲಡ್ಡು ಮಾಡ್ತಾ ಇರೋದು, ಉಂಡೆ. ಓಕೆ, ಉಂಡೆ ಮಾಡಾಕತ್ತೀನಿ. ಸೊ ಹೇಗೆ ಬರುತ್ತೆ ಏನೋ ಅಂತ ನಾನು ಕೂಡ ತುಂಬ ಕ್ಯೂರಿಯಾಸಿಟಿ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಏನಂತಂದ್ರೆ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಬೇಸನ್ ಉಂಡಿನೇ. ಬಟ್
ಎಲ್ಲ ಉಂಡೆ ಮಾಡ್ಬೋದು ಇವಾಗ ಸ್ವಲ್ಪ ಸ್ವಲ್ಪ, ಬಟ್ ಮನೇಲಿ ಯಾರು ತಿನ್ನೋರಿಲ್ಲ. ಆ್ಯಂಡ್ ಆಲ್ಸೋ ಅದು ಏನು ಹೇಳ್ತಾರೆ ಅದಕ್ಕೆ, ಬೆಲ್ಲ ಹಾಕ್ಬಿಟ್ಟು ಅದನ್ನು ಒಂದು ಅಣೆ 2 ಅಣೆ ಏನು ಹೇಳ್ತಾರಲ್ಲ ಅದನ್ನು ಹಿಡಿಯೋಕ್ಕೆ ಒಂದು ಅಣೆ ಹೆಂಗೆ ಹೇಳ್ತಾರೆ ಅದು ಬರಲ್ಲ ನನಗೆ. ಸೊ ಹಾಗಾಗಿ ಇದಾದರೆ ಸಿಂಪಲ್ ಅಲ್ವಾ, ಸಕ್ಕರೆ ಹಾಕಿ ಹೀಗೆ ಮಾಡೋದು. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ತಂಬಿಟ್ಟು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇವೆರಡು ಸಾಕು. ವರ್ಷ ಒಂದೊಂದೇ ಕಲ್ತ್ಕೊಂಡು ನೆಕ್ಸ್ಟ್ ಮಾಡ್ತಾ ಹೋಗೋಣ. ಓಕೆನಾ? ಓಕೆ, ನಾಳೆ ಬೇಗ ಎದ್ದು ಪಂಚಮಿಯ ಒಂದು ಸ್ಪೆಷಲ್ನ ನಾನು ನಿಮಗೆ ಹೇಳ್ತೀನಿ. ಗೈಸ್, ಇವಾಗ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏನೇನು ಬೇಕು ಮೊದಲನೇದಾಗಿ ಅಂತ ನಾನು ಹೇಳಿಬಿಡ್ತೀನಿ. ಓಕೆನಾ? ಮೊದಲನೇದಾಗಿ ನಾನಿಲ್ಲಿ ಈ ಕಪ್ಪಿಂತ್ರ, ಓಕೆನಾ, ಈ ಬೌಲಿಂತ್ರ 3 ಕಪ್ ಆಫ್ ಅಂದರೆ ಹಾಫ್, ಅಂದರೆ ನಾನು ಇದನ್ನು 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಓಕೆ, 250 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡೆ. ಓಕೆ, ಇದೇ ಬೌಲಿಂತ್ರ ನಾನು, ಓಕೆ ಇವಾಗ 250 ಗ್ರಾಮ್ ಅಂದರೆ ಇದಾಗ್ಬಿಡುತ್ತಲ್ವ. ಸೊ ಓಕೆ, ನಾನು ಬೌಲ್ ಲೆಕ್ಕದಲ್ಲಿ ಹೇಳ್ತೀನಿ. ಸೊ ಈ ಬೌಲಿಂತ್ರ ನಾನು 3 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಓಕೆನಾ? ಆ್ಯಂಡ್ ಇದೇ ಬೌಲಿಂತ್ರ ನಾನು 2 ಕಪ್ ಆಫ್ ಶುಗರ್ ತೊಗೊಂಡಿದ್ದೀನಿ. ಓಕೆ, ಸೊ ಅದಕ್ಕೆ ನಾನು 2 ಏಲಕ್ಕಿನ ಹಾಕ್ಕೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಓಕೆನಾ? ಇದನ್ನು ಪೌಡರ್ ಮಾಡಿಕೊಂಡು ಇಟ್ಕೊಳ್ಳೋಣ. ಅದೇ ಕಪ್ಪಿಂತ್ರ 1 ಕಪ್ಪು ತುಪ್ಪ ತೊಗೊಂಡಿದ್ದೀನಿ ನಾನು. ಓಕೆನಾ? ಸೊ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿದಾಗೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಅದು ನಾನು ನಿಮಗೆ ಹೇಳ್ತೀನಿ. ಓಕೆ, ಇವಾಗ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು 3 ಮಾತ್ರ. ಓಕೆನಾ? ಸೊ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆನಾ ಗೈಸ್? ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮ ಕಡೆ ಒಂದು ಸಾಂಗ್ ಇದೆ, ಪಂಚಮಿ ಹಬ್ಬಕ್ಕೆ ಅಂತಲೇ ಒಂದು ಸಾಂಗ್ ಇದೆ. ಆ ಸಾಂಗ್ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೇಳ್ತೀರಾ? ಓಕೆ. ಪಂಚಮಿ ಹಬ್ಬಕ್ಕ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ನನ್ನ ತವರೂರು ಗೋಕುಲ ನಗರ, ನನ್ನ ಅಣ್ಣಯ್ಯ ಬಲು ಸಾಹುಕಾರ. ನನ್ನ ತವರೂರು ಗೋಕುಲ ನಗರ, ನನ್ನ ಅಣ್ಣಯ್ಯ ದೊಡ್ಡ ಸಾಹುಕಾರ. ಹೆಂಗ ಆದೀತ ಬಿಟ್ಟ ಬರಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಅದು ಹೆಂಗಿದೆ ನೋಡಿ. ಆ್ಯಕ್ಚುಲಿ ಪಂಚಮಿ ಹಬ್ಬದ ದಿನ ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ರಕ್ಷಾಬಂಧನ ಬರುತ್ತೆ. ಸೊ ಅದು ಹೆಂಗೆ ನಮ್ಮ ಹಳ್ಳಿ ನಮ್ಮದೇ ಅಂದರೆ ಹಿಂದೆ ನಮಗೆ ಮಾಡಿರೋಂಥ ಒಂದು ಕೆಲವೊಂದು ಅರ್ಥಗರ್ಭಿತವಾಗಿರುತ್ತೆ. ಹಬ್ಬಗಳಾಗಿರ್ಬೋದು, ಹಾಗೆ ಸೀಸನ್ ತಕ್ಕ ಹಾಗೆ ಒಂದು ತರಕಾರಿಗಳಿರ್ಬೋದು, ಹಣ್ಣಾಗಿರ್ಬೋದು, ಹೇಗೆ ಇದು ಮಾಡಿದರೆ ಸೃಷ್ಟಿ ಆಗಿದೆ ಅಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿ ನನಗೆ ತುಂಬ. ಬಟ್ ಒಂದೊಂದಾಗಿ ಲಾಗ್ ಮಾಡಿದೆ, ನಾನು ತಿಳ್ಕೊತಾ ಇದ್ದೀನಿ. ಸೊ ಹ್ಯಾಪಿ ಟು ದಟ್ ಆ್ಯಕ್ಚುಲಿ. ಓಕೆ, ಇವಾಗ ನಾನು ಇಲ್ಲಿ ಕಬ್ಬಿಣದ್ದು ಈ ಥರ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ರಸ್ಟು ತೆಗೆದ್ರೂ ಹೋಗಲ್ಲ ಗೈಸ್, ಹಿಂಗೆ ಇರುತ್ತೆ ಯಾವಾಗ್ಲೂ. ಅಂದರೆ ಇದು ಯೂಶ್ವಲಿ ನೀವು ಹುಣ್ಸೆಹಣ್ಣು ಹಾಕ್ಬಿಟ್ಟು ತೊಳೆದಿರಬೇಕು. ಸೊ ತೊಳೆದಿದ್ದೀನಿ, ಆಯಿತಾ. ಸೊ ಇವಾಗ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಹಿಟ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಇದನ್ನು ನೀಟಾಗಿ ಇವಾಗ ಹುರ್ಕೋಬೇಕು. ಓಕೆನಾ? ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಇವಾಗ ಈ ಥರ ಫ್ರೈ ಮಾಡ್ಕೋಬೇಕು, ಆಯಿತಾ. ಇದು ಘಮ ಹೋಗುತ್ತೆ ಗೈಸ್. ಸೊ ನೀಟಾಗಿ ಮಾಡ್ಕೋಬೇಕು. ಇದು ನಾನಿವಾಗ ಮಾಡ್ತಾ ಇರೋದು ನಿಮ್ಗೆ ಹೇಳಿದ್ನಲ್ವ, ಚಿಕ್ಕ ಮಟ್ಟಿಗೆ ಅಂತ ಮಾಡ್ತಾ ಇರೋದು. ಸೊ ಇದರಲ್ಲಿ ಒಂದು 10 to 15 ಲಡ್ಡು ಆಗುತ್ತೆ ಅಷ್ಟೇ. ಓಕೆನಾ? ನಾನು ಅದೇ ಹೇಳಿದ್ನಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಅಮ್ಮನ್ನ ಕೇಳಿ ಹೇಗೆ ಮಾಡೋದು ಏನು. ಮುಂಚೆ ಎಲ್ಲ ಅಮ್ಮ ಮಾಡ್ತಿದ್ರು ಮನೆಯಲ್ಲಿ. ನಾನೇನು ಮಾಡ್ತಿದ್ದೆ ಅಂದರೆ ಹೋಗ್ಬಿಟ್ಟು ಅಮ್ಮ ಎಲ್ಲ ಮಾಡಿ ರೆಡಿ ಮಾಡಿ ತೊಗೊಂಬರೋರು. ಲಡ್ಡು ಕಟ್ತಿದ್ವಿ ನಾನು ಅಮ್ಮ ಕೂತ್ಕೊಂಡು, ಆಯಿತಾ. ಬಟ್ ಈ ಸರಿ ಇಲ್ಲೇ ಹಬ್ಬ ಮಾಡ್ತಾ ಇರೋದ್ರಿಂದ, ಯಾಕಂದರೆ ನಾನು ಗಣೇಶ ಚತುರ್ಥಿಗೆ ಬೇರೆ ಹೋಗಬೇಕು. ಸೊ ಆಫೀಸಲ್ಲಿ ರಜೆ ಕೊಡಲ್ಲ ಎವ್ರಿ ಟೈಮ್ ಕೇಳಿದ್ರೆ ಅಂತ. ಸೊ ಈ ಸರಿ ನಾನು ಇಲ್ಲೇ ಹಬ್ಬ ಮಾಡ್ತಾ ಇದ್ದೀನಿ. ಗಣೇಶ ಚತುರ್ಥಿಗೆ ಹೋಗೋಣ. ಸೊ ಇದನ್ನು ಈ ಥರ ಹುರ್ಕೊಳ್ತಾ ಇರಬೇಕು ಮೀಡಿಯಮ್ ಆಗಿ. ಓಕೆನಾ?
ನೋಡಿ ಇದ್ರ ಘಮ ಬರುತ್ತೆ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಹೋಗಬೇಕು. ಬಟ್ ಇವಾಗ ಇದು ಸ್ವಲ್ಪ ಹುರ್ಕೊಳ್ಳಿ ಆಯಿತಾ. ಹುರಿದ ಮೇಲೆ ಆಮೇಲೆ ಹಾಕೋಣ. ನಿಮಗೆ ಗೊತ್ತಾಗುತ್ತೆ ಅದು ಯಾವಾಗ ತುಪ್ಪ ಹಾಕಬೇಕು ಅಂತ. ಇದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಘಮ ಬಂತು ಅಂದರೆ ಇದು ಹಸಿ ಪೌಡರ್ ಏನಿರುತ್ತೋ ಇದು, ಸೊ ಆ ಪೌಡರೆಲ್ಲ ನೀಟಾಗಿ ಹುರ್ಕೊಂಡಿದೆ ಅಂತ. ಅತಿಯಾಗಿ ಕೆಂಪು ಕೂಡ ಆಗಬಾರ್ದು, ಕೆಂಪು ಆಗೋ ಥರ ಕೂಡ ಹುರಿಬಾರ್ದು. ಆ್ಯಂಡ್ ಆಲ್ಸೋ ಸ್ವಲ್ಪ ವಿಸ ಥರ ಅಂದರೆ ಕಹಿ ಕಹಿ ಬರಬಾರ್ದು ತಿಂದಾಗ. ಆ ಥರ ಬರ್ದಿರೋ ಥರನೂ ಇದನ್ನು ನೋಡಿಕೊಂಡು ನೀಟಾಗಿ ಹುರ್ಕೋಬೇಕು ಮೀಡಿಯಮ್ ಇದರಲ್ಲಿ. ಆ್ಯಕ್ಚುಲಿ ಐ ಹ್ಯಾವ್ ಒನ್ ಇನ್ಸಿಡೆಂಟ್, ಓಕೆನಾ. ಏನು ಅಂತ ಅಂದರೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಐ ಥಿಂಕ್ ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಮೇ ಬಿ ಎಲ್ಲಿ ಗೊತ್ತಾಗ್ತಾ ಇಲ್ವಲ್ಲ. ಐ ಥಿಂಕ್ ಗೊತ್ತಾಗ್ತಿಲ್ಲ ಗೈಸ್, ನೆನಪಾಗ್ತಾ ಇಲ್ಲ ನನಗೆ. ಎಸ್ ಮಂತ್ರಾಲಯಕ್ಕೆ ಹೋದಾಗ, ಮಂತ್ರಾಲಯಕ್ಕೆ ಹೋಗೋ ಟೈಮಲ್ಲಿ ನನಗೆ ಲಡ್ಡು ತಿನ್ನೋಂಗಾಗಿತ್ತು, ಬೇಸನ್ ಲಡ್ಡು. ಸೊ ಅಲ್ಲಿ ಕಾಣಿಸ್ತು ರೈಲ್ವೆ ಸ್ಟೇಷನಲ್ಲಿ ಮೆಜೆಸ್ಟಿಕ್ಕಲ್ಲಿ. ತೊಗೊಳ್ಳೋಣ ಅಂದರೆ ತೊಗೊಂಡ್ರೆ ಲೈಫಲ್ಲೇ ಬೇಸನ್ ನಾನು ತಿನ್ನಬಾರ್ದು ಗೈಸ್, ಬೇಸನ್ ನೋಡಿ ತಿನ್ನಬಾರ್ದು, ಆ ಥರ ಇತ್ತು ಟೇಸ್ಟ್ ಮಾತ್ರ. ಅಬ್ಬಾ ದೇವ್ರೆ. ಸೊ ಇದೊಂದು ಇನ್ಸಿಡೆಂಟು, ಮತ್ತೆ ತಿರ್ಗಾ ತಿನ್ನೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಇದನ್ನ ಉತ್ತರ ಹುಡ್ಕೊಂಡಿದ್ದೀನಿ. ಇವಾಗ ತುಪ್ಪ ಒಂದು ಸ್ವಲ್ಪ ಹಾಕ್ಬಿಟ್ಟು ತುಪ್ಪನ ಹಾಕ್ತಾ ಹೋಗಬೇಕು. ಗೈಸ್ ನಾನಿಲ್ಲಿ 1 ಕಪ್ ಆಫ್ ತೊಗೊಂಡಿದ್ನಲ್ಲಾಗಿ, ಸೊ ಹಾಕ್ಬಿಡ್ತೀನಿ ಪೂರ್ತಿ ಆಯಿತಾ. ಸೊ ಇದನ್ನು ಇವಾಗ ಮತ್ತೆ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ನೋಡಿ ನಮಗೆ ತುಪ್ಪ ಯಾವಾಗ ಸಾಕಾಯಿತು ಇದು ಅಂತ ಗೊತ್ತಾಗುತ್ತೆ ಅಂದರೆ ತೋರಿಸಿ ನಿಮಗೆ. ಇದು ಏನು ಹಿಟ್ಟಿದೆ, ಸೊ ಈ ಹಿಟ್ಟು ರಿಟರ್ನ್ ಆಗಿ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತಾ ನಾನು ಹೇಳಿದ್ದು. ಸೊ ಆವಾಗ ನಾವು ಬಿಟ್ಬಿಡಬೇಕು, ಮತ್ತೆ ತುಪ್ಪ ಹಾಕಬಾರ್ದು. ಆದಷ್ಟು ಬೇಸನ್ ಉಂಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಆಯಿತಾ. ಸೊ ಇದನ್ನು ಇವಾಗ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ನೀಟಾಗಿ ಮೆಲ್ಟ್ ಆಯಿತು ನೋಡಿ, ನೀಟಾಗಿ ಮೆಲ್ಟ್ ಆಯಿತು. ನಾನು ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ನಿಮ್ಗೆ. ಆವಾಗಲೇ ಹಿಟ್ಟು ಎಷ್ಟೊಂದು ಕಾಣಿಸ್ತು. ಸೊ ಇದು ಮೆಲ್ಟ್ ಆದಮೇಲೆ ಇವಾಗ ಹೆಂಗೆ ಕಾಣಿಸ್ತಿದೆ ನೋಡಿ, ನೋಡಿದ್ರಾ. ಸೊ ಇವಾಗ ನೀಟಾಗಿ ಮತ್ತೊಂದು ಸರಿ ಹುರ್ಕೊಳ್ಳೋಣ ಆಯಿತಾ. ಅದು ನಮಗೆ ಕಾಣಿಸ್ಬೇಕು ತುಪ್ಪ ಬಿಟ್ಕೊಳ್ಳೋದು. ಇಲ್ಲಿ ಬಿಡ್ತಾ ಇದೆ ನೋಡಿ ಈ ಥರ. ಗೈಸ್ ನೋಡ್ಬೋದು ನೀವು, ಸೆಕೆಂಡ್ ಟೈಮ್ ತುಪ್ಪ ಹಾಕೊಂಡ್ಮೇಲೆ, ಮುಂಚೆ ಎಷ್ಟು ಹಾಕಿದ್ರು ಅಷ್ಟು ಹಾಕೊಂಡ್ಮೇಲೆ ಇವಾಗ ತುಪ್ಪ ಹೆಂಗೆ ಬಿಡ್ತಾ ಇದೆ ನೋಡಿ, ಅದು ನೋಡಿ ಸಿ ಲುಕಿಂಗ್ ಗುಡ್. ಆ್ಯಂಡ್ ಆಲ್ಸೋ ಸ್ವಲ್ಪ ಗಂಟು ಥರ ಆಗುತ್ತೆ ಇದು. ಸೊ ಅವಾಗ ಅಲ್ಲೇ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಇದು ಸ್ವಲ್ಪ ಮಾಯಿಸ್ಟ್, ಇವಾಗ ಅದು ಗಟ್ಟಿ ಆಗೋ ಥರ ಮಾಡ್ಕೋಬೇಕು. ಸ್ವಲ್ಪ ಕೈ ನೋವು ಬರುತ್ತೆ ರೂಢಿ ಇಲ್ದವ್ರಿಗೆ. ಆ್ಯಕ್ಚುಲಿ ನಂಗೆ ರೂಢಿ ಇಲ್ಲ ಅಲ್ಲ, ಸ್ವಲ್ಪ ಕೈ ನೋವ್ತಾ ಇದೆ. ಬಟ್ ತುಂಬ ಬೇಕು ಹುರಿಯೋದಕ್ಕಾಗಲಿ ಇದು ಮಾಡೋಕ್ಕಾಗಲಿ ತುಂಬಾ ಬೇಕು. ಓಕೆ ಚೆನ್ನಾಗಿ ಬಂದಿದೆ. ಸೊ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದನ್ನು ಇವಾಗ ಆಫ್ ಮಾಡಿಬಿಡ್ತೀನಿ. ಸೊ ಮಾಯ್ಸ್ಟ್ ಕಡಿಮೆ ಆಯ್ತಲ್ವ ಇವಾಗ ನೋಡಿ. ಇದನ್ನ ಇವಾಗ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ಓಕೆನಾ. ಇವಾಗ ಒಂದು ಪ್ಲೇಟಲ್ಲಿ ನಾನು ಇದನ್ನ ತೆಗೆದಿಟ್ಕೊಂಡಿದ್ದೀನಿ ಆಯಿತಾ ನೋಡಿ. ಸೊ ಇಷ್ಟು ಆದರೆ ಸಾಕು, ಓಕೆನಾ. ಇವಾಗ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಓಕೆ ಸ್ವಲ್ಪ ತುಪ್ಪದಲ್ಲಿ ಬಾಡಿದ್ರೆ ಸಾಕು. ಓಕೆ ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ನೋಡಿ. ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಅನ್ನಿಸ್ತು ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ 2 ಕಪ್ ಆಫ್ ಬೇಕು ಶುಗರು ಅಂತ ಅಂದ್ಕೊಂಡೆ. ಬಟ್ ಪೌಡರ್ ಮಾಡಿ ಆದಮೇಲೆ ನೋಡಿ 1 ಕಪ್ ಸಾಕಾಗುತ್ತೆ, ಓಕೆನಾ. ಇನ್ನು ಕಲಿಸ್ಕೊಂಡು ಹೋಗೋಣ. ಇವಾಗ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಕೊಂಡು ಹೋಗೋಣ. ಬಟ್ ಇದೇನಾಗಬೇಕು ಅಂದರೆ ಸ್ವಲ್ಪ ಆರಬೇಕು ಗೈಸ್, ಸ್ವಲ್ಪ ಬಿಸಿ ಹೋಗಲಿ ಇದು ಆಯಿತಾ. ಮುಟ್ಟಕ್ಕೆ ಬರೋ ಥರ ಆಗಬೇಕು. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ, ಓಕೆನಾ.
ಸ್ವಲ್ಪ ಆರಲಿ. ಇದು ಆರಿದ ಮೇಲೆ ಸಕ್ಕರೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಏನೇನೋ ಮಾತಾಡ್ತೀನಿ ಗೈಸ್ ನಾನು. ಸಕ್ಕರೆ ಹಾಕ್ಕೊಂಡು ಉಂಡೆ ಕಟ್ಕೋಬೇಕಷ್ಟೆ. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅದು. ವೆಯ್ಟ್, ಸ್ವಲ್ಪ ಆರಲಿ. ಸೊ ಇವಾಗ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಓಕೆ, ಸೊ ಬೆಟರ್ ಕೈಯಿಂದನೇ ಕಲಿಸ್ಕೊಳ್ಳಿ ಆಯಿತಾ. ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳೋಕ್ಕೆ ಗೊತ್ತಾಗಿಲ್ಲ. ಬಟ್ ನಾನಿಲ್ಲಿ 1 ಕಪ್ ಆಫ್ ತೊಗೊಂಡ್ರೆ ಇವಾಗ ಇದಕ್ಕೆ ನೀಟಾಗ್ತಿದೆ. ಸ್ವಲ್ಪ ಕೈಗೆ ಮುಟ್ಟಕ್ಕೆ ಬರಬೇಕು ಆಯಿತಾ. ಸೊ ಮುಟ್ಟಕ್ಕೆ ಬರೋ ಥರ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿಕೊಂಡು, ಹಾಗೆ ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ, ಅಷ್ಟು ಎಫೆಕ್ಟ್ ಇದೆ. ಆವಾಗಲೇ ನಾನು ಸ್ವಲ್ಪ ಕೈ ಸುಟ್ಕೊಂಡ್ಬಿಟ್ಟೆ ಟೇಸ್ಟ್ ಮಾಡೋಕ್ಕೋಗಿ. ಹಿಟ್ಟನ್ನು ಸಕ್ಕರೆ ಹಾಕಿದ್ಮೇಲೆ ಟೇಸ್ಟ್ ಮಾಡಿಲ್ಲ, ನೈವೇದ್ಯ ಹಾಕ್ಬೇಕಲ್ಲ ಅದಕ್ಕೆ. ಬಟ್ ಹಿಟ್ಟು ಹುರ್ಕೊಳ್ಳೋದು ನಿಮಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ವಿಸ ಹೋಗ್ಬಿಟ್ಟು ನೀವು ಪುಟಾಣಿ ಹಿಟ್ಟನ್ನ ಹೆಂಗೆ ತಿಂದಾಗ ಫೀಲ್ ಬರುತ್ತೋ ಹಂಗೆ ಬಂದರೆ ಅದು ಪಕ್ಕ ಆಗಿದೆ ಅಂತ ನೋಡಿ. ಇವಾಗ ಎಲ್ಲ ಆಯಿಲ್ ಹೆಂಗೆ ಬಿಟ್ಕೊತೈತೆ ಅಲ್ಲ, ತುಪ್ಪನ. ಆವಾಗಲೇ ಅಂತೂ ಏನೇನೋ ಮಾತಾಡ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ಕೊಂಡಿಲ್ಲ, ಇವಾಗ ನೀಟಾಗಿ ಬಂತಲ್ಲ. ಸೊ ಹೀಗೆ ಬಂದರೆ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಬಂದಿದೆ ಅಂತ ಅರ್ಥ. ಬಟ್ ನಂಗೆ ಸಕ್ಕರೆದ್ದು ನಿಮಗೆ ಅಳತೆ ಹೇಳೋಕ್ಕೆ ಗೊತ್ತಾಗಿಲ್ಲ. ಬಟ್ ಈ ಥರ ಹದಕ್ಕೆ ಬರೋ ತನಕ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿದೆ ಅಂತ. ಇನ್ನೂ ಸ್ವಲ್ಪ ಬೇಕು, ಸ್ವೀಟ್ ಜಾಸ್ತಿ ತಿಂತೀರಾ ಅಂತಂದರೆ ಫುಲ್ಲಾಗಿ ಹಾಕ್ಕೊಳ್ಳಿ. ಸೊ ಆದಷ್ಟು ಕೈಯಿಂದ ಕಲಿಸ್ಕೊಳ್ಳಿ, ಅಂದರೆ ನೀಟಾಗಿ ಬರುತ್ತೆ. ಇಷ್ಟೇ ಗೈಸ್. ಇದನ್ನು ಸ್ವಲ್ಪ ನೀಟಾಗಿ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಟೇಸ್ಟ್ ಮಾಡೋರು ಟೇಸ್ಟ್ ಮಾಡಿ ನೋಡಿ ನೆಕ್ಸ್ಟು ಸಕ್ಕರೆ ಹಾಕೋಬೋದು. ಬಟ್ ಅದು ಗೊತ್ತಾಗುತ್ತೆ ನಿಮಗೆ ಮಾಡೋ ಟೈಮಲ್ಲಿ ಎಷ್ಟು ಸಕ್ಕರೆ ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಟ್ರೈ. ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಸೊ ಮಾಡ್ತಾ ನನಗೆ ಗೊತ್ತಾಗ್ತಿದೆ ಇವಾಗ ಎಷ್ಟು ಹಾಕ್ಬೋದು, ಹೇಗೆ ಸ್ಮೆಲ್ ಬರುತ್ತೆ, ಸ್ಮೆಲ್ ಬಂದಾಗ ಏನು ಇದು ಅಂತೆಲ್ಲ ಗೊತ್ತಾಗುತ್ತಲ್ವ. ಸೊ ನೀವು ಒಂದ್ಸರಿ ಮಾಡಿದಾಗ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ. ನೀರಿಗೆ ಇಳಿಯೋ ತನಕ ಗೊತ್ತಾಗಲ್ಲ ಎಷ್ಟು ಆಳ ಇದೆ ಅಂತ, ನೀರಿಗೆ ಇಳಿದ್ಮೇಲೆ ಗೊತ್ತಾಗುತ್ತೆ. ಹಾಗೆ ಇದು. ಓಕೆ, ಇದನ್ನು ನೀಟಾಗಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಸಿಗ್ತೀನಿ ಗೈಸ್ ನಿಮ್ಮ ಜೊತೆ. ಸೊ ಇದನ್ನು ನೀವು ಸಕ್ಕರೆ ಆ್ಯಡ್ ಮಾಡ್ಕೊಂಡಾದಮೇಲೆ ತೆಗೆದಿಟ್ಕೋತೀರಲ್ವ. ಸೊ ತೆಗೆದಿಟ್ಕೊಂಡ್ಮೇಲೆ 1/2 hour ಇದನ್ನು ಹೀಗೆ ಬಿಟ್ಬಿಡಬೇಕು. ಸೊ ಬಿಟ್ಟರೆ ಸ್ವಲ್ಪ ಬಿಗಿಯತ್ತೆ. ಸೊ ಬಿಗ್ಮೇಲೆ ಉಂಡೆ ಕಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಓಕೆನಾ. ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಸೂಪರ್. ನೋಡಿ ಇವಾಗ 6ಕ್ಕೆ ಬಿಟ್ಟಾದ ಮೇಲೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಉಂಡೆ. ಸೊ ಇದನ್ನ ಇವಾಗ ಕಟ್ಕೊಂಡು ಹೋಗ್ಬೇಕಷ್ಟೆ. ಓಕೆ, ನನಗೆ ಆ್ಯಕ್ಚುಲಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಆ್ಯಕ್ಚುಲಿ ಏನಂತಂದರೆ ಇದು ತುಂಬ ಕಷ್ಟ. ಅಂದರೆ ಜಾಸ್ತಿ ಮಾಡ್ತಿತ್ತಲ್ಲ ಮನೆಯಲ್ಲಿ. ಸೊ ಅಮ್ಮ ಮಾಡುವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಒಂದು ಕೆಲಸನ, ಈಗ ಪಂಚಮಿ ಹಬ್ಬ ಅಂತಂದರೆ ಎಲ್ಲರ ಮನೆಯಲ್ಲೂ ಉಂಡಿನ ಶೇರ್ ಮಾಡಿಕೊಂಡು ಅವ್ರ ಮನೆದು ನಮ್ಮ ಮನೆಗೆ, ನಮ್ಮ ಮನೆದು ಅವ್ರ ಮನೆಗೆ ಅಂತ. ಬಟ್ ನಾನೇನು ಮಾಡ್ತಿದ್ದೆ ಗೊತ್ತಾ ಗೈಸ್, ಆ್ಯಕ್ಚುಲಿ ನೀನು ಯಾವ ಉಂಡೆ ಬೇಕಾದರೂ ಕೊಡು, ಬಟ್ ನನಗಿಷ್ಟ ಆಗಿರೋಂಥ ಒಂದು ಬೇಸನ್ ಉಂಡೆ ಮಾತ್ರ ಕೊಡಬೇಡ ಅಂತ ಹೇಳ್ತಿದ್ದೆ ನಾನು. ಅಷ್ಟು ಇಷ್ಟ ನನಗೆ ಈ ಉಂಡೆ ಅಂದರೆ. ಸೊ ಮಿಡ್ಲಲ್ಲಿ ಯಾವಾಗಲೂ ಮಾಡ್ತಾ ಇರಲಿಲ್ಲ. ಗಣೇಶ ಚತುರ್ಥಿಗೆ ಆಮೇಲೆ ಪಂಚಮಿ ಹಬ್ಬಕ್ಕೆ ಅಂತಲೇ ಮಾಡ್ತಾ ಇದ್ದಿದ್ದು.
ಸೊ ಹಾಗಾಗಿ ತುಂಬ ಇಷ್ಟ. ಅದರಲ್ಲೂ ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಂತೂ ನಮ್ಮ ಕಡೆಗೆಲ್ಲ ಜೋಕಾಲಿ ಅಲ್ವಾ ಆಡೋದು, ಅಂದರೆ ತೊಟ್ಲು ಏನು ಆಡ್ತಿರೋ, ಸೊ ಜೋಕಾಲಿ ಆಡೋದು. ಸೊ ಆ ಜೋಕಾಲಿ ಕುತ್ಕೊಳ್ಳೋದು, ಒಂದು ಕೈಯಲ್ಲಿ ಆ ಕಡೆ 2 ಉಂಡಿ ಈ ಕಡೆ 2 ಉಂಡಿ ಇಟ್ಕೊಳ್ಳೋದು. ಸೊ ಕುತ್ಕೊಂಡು ಆರಾಮಾಗಿ ಜೋಕಾಲಿ ಆಡ್ಕೊಂಡು ಉಂಡಿ ತಿಂತಾ ಇದ್ವಿ ನಾವು. ಸೊ ಅದೊಂದು ನೆನಪಾಗ್ತಾಯಿದೆ ಆ್ಯಕ್ಚುಲಿ. ಸೊ ಇವಾಗ ಪಂಚಮಿ ಹಬ್ಬ ಅಂತಂದರೆ ನಿಜವಾಗ್ಲೂ ಹೆಣ್ಮಕ್ಳ ಹಬ್ಬ ಇದು. ತವ್ರ ಮನೆಗೆ ಹೋಗ್ಬಿಟ್ಟು ಅಣ್ಣ ಬಂದು ತಂಗಿನ ಕರ್ಕೊಂಡು ಹೋಗ್ತಾರೆ. ಸೊ ಏನು ಮಾಡೋದು, ಇವಾಗ ನಾವು ಬೆಂಗಳೂರು ಲೈಫಲ್ಲಿರೋವಂಥದ್ದು ಇವಾಗಿನ ಒಂದು ಇದಕ್ಕೆ. ಸೊ ಇದೆಲ್ಲ ನೆನಪುಗಳಾಗೆ ಉಳಿದ್ಬಿಟ್ಟಿದ್ದಾವೆ ಅಂತ ಹೇಳ್ಬೋದು ಅಲ್ವಾ. ಸೊ ನಿಮಗೂ ಹೀಗೆ ನೆನಪಾಗ್ತಿದೆನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಸೊ ನೀವು ಒಂದ್ಸರಿ ಮನೆಯಲ್ಲಿ ಮಾಡಿ, ಯಾರಿನ್ನ ಮಾಡಿಲ್ವೋ ಅಯ್ಯೋ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರೋ, ಸೊ ದಯವಿಟ್ಟು ನನ್ನ ಥರ ನಾನು ಫಸ್ಟ್ ಟೈಮ್ ಮಾಡಿರೋದು, ನೀವು ಕೂಡ ಒಂದ್ಸರಿ ಮಾಡಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಏನು ಅಂತ, ಓಕೆನಾ. ಸೊ ನೀವು ಮೇಲ್ಗಡೆ ಡೆಕೋರೇಷನ್ಗೆ ಈ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದರಲ್ಲಿ ಆಲ್ರೆಡಿ ನಾನು ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡಿದ್ದೀನಿ, ಬಟ್ ಅಂದ್ರೂ ಮೇಲ್ಗಡೆ ಒಂದು ಲುಕ್ಕಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಇದು ಮಾಡ್ತಾ ಇರೋದು. ಸೂಪರ್ ಅಲ್ವಾ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಗೈಸ್. ಏನು ಗೊತ್ತಾ, ಬೇಸನ್ ಉಂಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟು ಸೂಪರ್. ಸಕ್ಕರೆ ಆ ಹುರ್ಕೊಂಡಿರೋದು ಸ್ವೀಟು ಎಲ್ಲ ಸೂಪರಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ರು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾನು ರವೆ ಉಂಡಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ. ತಂಬಿಟ್ಟಂತೂ ಮಾಡೋದೇ ಯೂಶ್ವಲಿ. ಸೊ ರವೆ ಉಂಡಿ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ತಂಬಿಟ್ಟು ಮಾಡೋಣ. ಸೊ ತಂಬಿಟ್ಟು ಮಾಡಿ ಅದರಲ್ಲಿ ದೀಪ ಹಚ್ಚಬೇಕು. ಇದು ಕೂಡ ಫಸ್ಟ್ ಟೈಮೇ ಮಾಡ್ತಾ ಇರೋದು. ನೋಡಿದ್ದೀನಿ, ತಿಂದಿದ್ದೀನಿ, ಟೇಸ್ಟ್ ಗೊತ್ತು, ಬಟ್ ನಾನು ಒಂದ್ಸರಿನೂ ಮಾಡಿಲ್ಲ. ಯಾಕಂದರೆ ಹಬ್ಬದ ಟೈಮಲ್ಲಿ ಹೋಗ್ಬಿಟ್ಟು ಉಂಡಿ ಕಟ್ಟೋಣ ಅಂತ ಹೋಗ್ಬಿಟ್ಟು ಎಲ್ಲ ಮಾಡಿ ಆದಮೇಲೆ ಕುತ್ಕೊಳ್ತಾ ಇದ್ದಿದ್ದು, ಅದು ಹೇಗೆ ಏನು ಅಂತ ತಿಳ್ಕೊತಾ ಇರಲಿಲ್ಲ. ಬಟ್ ಇವಾಗ ನಾನೇ ಸ್ವತಃ ಕುತೂಹಲದಿಂದ ನಾನೇ ಮಾಡ್ತಾ ಇರೋದು. ಸೊ ಇವಾಗ ತಂಬಿಟ್ಟು ಮಾಡೋಣ.